ಒಂದೇ ವಿಚಾರ ಒಂದೇ ಬಾರಿಗೆ ಒಂದೇ ಸಮಯಕ್ಕೆ ಬರುವುದು ಹೇಗೆ ಸಾಧ್ಯ? ಎಷ್ಟೋ ಸತಿ ಒಂದೊಂದು ಸತಿ ನಿಮ್ಮ ಥಾಟ್ ಪವರ್ಫುಲ್ ಆಗಿದ್ದರೆ, ಪವರ್ ಅಂತ ಹೇಳಿದ್ರೆ ಥಾಟ್ ಪವರು, ನಿಮ್ಮ ಇಂಟೆನ್ಷನ್ಸ್. ಅಗೇನ್ ಎಲ್ಲಿಂದ ಬರ್ತಾ ಇದೆ ಈ ಥಾಟು? ನಿಮ್ಮ ಚೀಪ್ ಡಿಸೈರಿಂದ ಬರ್ತಾ ಇದೆಯಾ, ಅಥವಾ ನಿಮ್ಮ ಅಹಂಕಾರದಿಂದ ಬರ್ತಾ ಇದೆಯಾ, ಅಥವಾ ನಿಮ್ಮ ಒಳಗಿಂದ ಪ್ರೇರಣೆ ಆಗ್ತಾ ಇದೆಯಾ, ಒಳಗಿನ ಸೈಲೆನ್ಸಿಂದ ಬರ್ತಾ ಇದೆಯಾ? ಅದು ಬಹಳ ಮುಖ್ಯ. ಯಾವ ಲೆವೆಲ್ಲಿಂದ ಅದು ಇಮೋಟ್ ಆಗ್ತಾ ಇದೆ ಅಂತ, ಆ ಥಾಟು ಎಲ್ಲಿಂದ ಬರ್ತಾ ಇದೆ. ಒಳಗಿಂದ ಬರ್ತಾ ಇದ್ದರೆ ಅಲ್ಲಿ ತುಂಬ ಇಮೋಷನ್ಸ್ ಇರುತ್ತೆ. ಥಾಟ್ ಆ್ಯಂಡ್ ಇಮೋಷನ್ ಎರಡೂ ಕೊಹರೆಂಟಾಗಿರುತ್ತೆ. ಅದಕ್ಕೆ ಯಾವಾಗಲೂ ಹೇಳೋದು, ಭಾವನೆ ಇಲ್ಲದೆ ಯೋಚನೆ ಮಾಡಿದ್ರೆ ಡ್ರೈ ಅಂತ. ಯಾವಾಗಲೂ ರಸರಸವಾಗಿರಬೇಕು ನಿಮ್ಮ ಯೋಚನೆಗಳು, ಜೀವಂತವಾಗಿರಬೇಕು ಕಾರ್ಯಗತವಾಗೋದಕ್ಕೆ. ಅದಕ್ಕೆ ಸ್ವಲ್ಪ ಭಾವನೆ ಕೊಡಿ, ಫೀಲಿಂಗ್ ಕೊಡಿ ಅಂತ ಹೇಳ್ತೀನಿ ನಾನು. ಫೀಲಿಂಗ್ ಇಲ್ಲದೆ ನಿಮ್ಮ ಯೋಚನೆ ಒಂಥರ ಬರಡು, ಸರಿಯಾದದಲ್ಲಿ ರಸ ಇಲ್ಲ, ಎಲ್ಲ ಜೊಡ್ಡು ಚೊಳ್ಳು, ಬರೀ ಹಿಂಡಾಕಿದ್ದು ಇದ್ರ ಚಕ್ಕೆ ಥರ ಇರುತ್ತೆ ನಿಮ್ಮ ಯೋಚನೆ. ಏನೋ ಪ್ರಾರಂಭದಲ್ಲಿ ಹಾ ಅಂತೀರ, ಆಮೇಲೆ ಹ್ಞೂ ಅಂತೀರ, ಹ್ಞೂ ಅಂತ್ಬಿಡ್ತೀರ. ಅದು ಗೊತ್ತಾಗತ್ತೆ ಈ ಪ್ರೆಷರ್ ಕುಕ್ಕರ್ ಕೂಗೋ ಥರ. ಅಷ್ಟೇ 2 ನಿಮಿಷ, ಆಮೇಲೆ ಏನಿಲ್ಲ, ತಣ್ಣಗಾಗೋದು. ಈ ಥರ ಇರಬಾರ್ದು. ನಿಮಗೆ ಭಾವನೆಗಳು ಆಳವಾಗಿರೋದು ಬಂದರೆ ಆ ಯೋಚನೆಗಳನ್ನು ಹಿಡಿದು ನಿಲ್ಲಿಸುತ್ತೆ. ಬೇರೆ ಆ ಭಾವನೆಗಳು ರಸ, ರೂಟ್, ಅದು ನಿಮ್ಮ ಆಲೋಚನೆಗಳಿಗೆ ಆ ರೂಟ್ ಬೇಕು, ರಸ ಬೇಕು, ಜೀವಂತವಾದ ಎಸೆನ್ಸ್ ಬೇಕು. ಇದು ಹರಿತಾ ಇರೋ ಎನರ್ಜಿ. ಇದು ನಿಮ್ಮ ಯೋಚನೆಗಳನ್ನು, ನಿರ್ಧಾರಗಳನ್ನು ಹಿಡಿದು ಆ ಪರ್ಪಸ್ ಮುಟ್ಟೋವರೆಗೂ, ಗುರಿ ಮುಟ್ಟೋವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗುತ್ತದು ಆ ರಸ ಇದ್ದರೆ ಒಳಗಡೆ. ಅದಕ್ಕೆ ನಿಮ್ಮಲ್ಲಿ ಆ ಭಾವನೆಗಳು ಬರಬೇಕು, ಸರಿಯಾದ ಭಾವನೆಗಳು ಬರಬೇಕು. ಅದು ತಲುಪಿಸುತ್ತೆ ನಮ್ಮನ್ನು. ಇಂಟೆನ್ಷನ್ ಮತ್ತು ಫೀಲಿಂಗ್ ಎರಡೂ ಸೇರಿದಾಗ ಬೇಗ ಕೆಲಸಗಳು ನಿಮ್ಮಲ್ಲಿ ಆಗತ್ತೆ. ಹೊರಗಡೆಯಿಂದ ಬಂದಾಗ 10 ಜನ 10 ಯೋಚನೆ ಮಾಡ್ತಿರ್ತಾರೆ, ಯಾವುದು ನಿಮ್ಮದಕ್ಕೆ ಸೂಟ್ ಆಗಲ್ಲ. ಎಲ್ಲರೂ ಕೂಡ ಮೆಡಿಟೇಟಿವ್ ಲೆವೆಲಲ್ಲಿದ್ದಾಗ, ಯಾರಿಗೂ ಚಾಯ್ಸ್ ಇಲ್ಲದೆ ಇದ್ದಾಗ, ಯಾವುದಾದ್ರು ಒಂದು ಪವರ್ಫುಲ್ ಥಾಟ್ ಬಂದರೆ ಎಲ್ಲರ ಮೇಲೂ ಪರಿಣಾಮ ಆಗುತ್ತದು. ಎಲ್ಲರಿಗೂ ಅದೇ ಯೋಚನೆ ಬರುತ್ತೆ. ಅದು ಫ್ರೀಕ್ವೆನ್ಸಿ ಲೆವೆಲ್. ಯಾರು ನಮ್ಮ ಫ್ರೀಕ್ವೆನ್ಸಿನಲ್ಲಿ ಇರ್ತಾರೋ, ಯಾರು ಖಾಲಿ ಇರ್ತಾರೋ ಅವರಿಗೆ ರೇಡಿಯೇಟ್ ಆಗುತ್ತೆ ಈ ಥಾಟು. ಅವರಲ್ಲೂ ಅದೇ ಥಾಟ್ ಬರುತ್ತೆ. ಹೌದಾ, ನಾನು ಅದೇ ಯೋಚನೆ ಮಾಡ್ತಿದ್ದೆ, ನನ್ನ ಮನಸ್ಸಿಗೂ ಅದೇ ಯೋಚನೆ ಬಂತು, ನನಗಿದು ಕರೆಕ್ಟ್ ಅನ್ನಿಸ್ತು ಅನ್ನೋರು ತುಂಬ ಜನ ಬರ್ತಾರೆ. ಒಂದೇ ಯೋಚನೆ ಎಲ್ಲರಿಗೂ ಬಂದಿರುತ್ತೆ. ಎಕ್ಸ್ಪ್ರೆಸ್ ಮಾಡಿದಾಗ ಗೊತ್ತಾಗುತ್ತೆ, ಇದು ನಮಗೂ ಇತ್ತು, ನಮಗೂ ನಮ್ಮ ಮನಸ್ಸಿನಲ್ಲೂ ಇತ್ತು ಅಂತ. ಯಾಕೆ ಅಂದರೆ ಆ ಟೈಮ್ನಲ್ಲಿ ಅವರು ಸ್ವಂತವಾಗಿ ಏನೂ ಒಂದು ಹಿಡ್ಕೊಂಡಿರಲ್ಲ, ಒಂದು ಭಾವನೆ ಇರುತ್ತೆ, ಈ ಯೋಚನೆ ಅದರಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಹೇಳೋದು, ಎಲ್ಲರ ಎಮೋಷನ್ಸ್ ಬೇಕು ಕೆಲಸ ಮಾಡೋಕ್ಕೆ. ಥಾಟಲ್ಲಿ ವ್ಯತ್ಯಾಸ ಇರುತ್ತೆ, ಎಮೋಷನಲ್ಲಿ ವ್ಯತ್ಯಾಸ ಆಗಲ್ಲ. ಇಂಟೆನ್ಸಿಟಿನಲ್ಲಿ ವ್ಯತ್ಯಾಸ ಆಗ್ಬೋದು. ಅವರು ಸ್ವಲ್ಪ ಎಮೋಷನ್ ಕೊಡ್ಬೋದು, ಇವ್ರು ಜಾಸ್ತಿ ಎಮೋಷನ್ ಕೊಡ್ಬೋದು. ಇವರಲ್ಲಿ ಸ್ವಲ್ಪ ಭಕ್ತಿ ಇರ್ಬೋದು, ಅವರಲ್ಲಿ ಜಾಸ್ತಿ ಶ್ರದ್ಧೆ ಇರ್ಬೋದು, ಇವರಲ್ಲಿ ಸ್ವಲ್ಪ ಪ್ರೀತಿ ಇರ್ಬೋದು. ಎಲ್ಲ ಎಮೋಷನ್ಸೂ ಬೆರೆತರೆ ಶಕ್ತಿ ಇದೆ ಅದಕ್ಕೆ. ಆದರೆ ಯೋಚನೆಗಳು ಬರೀ ಎಮೋಷನ್ ಇಲ್ಲದೆ ಬರೀ ಯೋಚನೆ ಬಂದರೆ ಇವ್ರದ್ದೊಂದು ಒಪಿನಿಯನ್ನು, ಅವ್ರದ್ದೊಂದು ಒಪಿನಿಯನ್, ಅವ್ರದ್ದು ಇಲ್ಲಿ ಬರೀ ಜಗಳ ಆಗುತ್ತೆ ಹೊರತು ನಿಮ್ಮ ಥರ ಯೋಚನೆ ಮಾಡೋರು ನಿಮಗೆ ಸಿಗೋದೇ ಇಲ್ಲ. ಅದಕ್ಕೆ ನೀವು ಮೊದಲು ಈ ಥರ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಕ್ರೌಡೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಫಸ್ಟು ಎಲ್ಲರೂ ಮೆಡಿಟೇಟ್ ಮಾಡಬೇಕು. ನಾನು ಹೇಳೋದು ಹಾಗೇನೆ. ನಾನು ಸತ್ಸಂಗ ಅಂದಾಗ ಫಸ್ಟು ಏನಾದ್ರೂ ಒಂದು ಮೀಟಿಂಗ್ ಅಂತ ಮಾಡಿದಾಗ ಯಾವತ್ತೂ ಮೀಟಿಂಗ್ ಅನ್ನಲ್ಲ, ಸತ್ಸಂಗ ಅಂತಲೇ ಅನ್ನೋದು. ಎಲ್ಲರೂ ಕೂತ್ಕೊಂಡಾಗ ಫಸ್ಟು ಒಂದು ಓಂಕಾರ ಹೇಳಿ ಧ್ಯಾನ ಮಾಡಿ ಮೌನದಲ್ಲಿ ಮನಸ್ಸೆಲ್ಲ ಶಾಂತಿ ಆದಮೇಲೆ ಎಲ್ಲರೂ ಮೈಂಡೂ ಒಂದೇ ಥರ ಆಲೋಚನೆ ಮಾಡಿದಾಗ, ಮಾಡೋಕ್ಕೆ ರೆಡಿ ಆದಾಗ ಒಂದು ಥಾಟ್ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ಇಟ್ ರೇಡಿಯೇಟ್ಸ್. ಆಗಕ್ಕೆ ಸಾಧ್ಯ. ಎಷ್ಟು 1000 ಮೈಲಿ ದೂರ ಇದ್ರೂ ಆ ಯೋಚನೆಗಳನ್ನ ಕಳ್ಸೋಕ್ಕೆ ಸಾಧ್ಯ. ಅಮ್ಮ, ಇರುವುದಕ್ಕೂ ಕಾಣೋದಕ್ಕೂ ವ್ಯತ್ಯಾಸ ತಿಳಿಯುವುದು ಹೇಗೆ? ಇರುವುದಕ್ಕೂ ಕಾಣುವುದಕ್ಕೂ ಇಲ್ಲಿ ದರ್ಶನಕ್ಕೂ ನೋಟಕ್ಕೂ ವ್ಯತ್ಯಾಸ ತಿಳ್ಕೋಬೇಕು. ಕಾಣೋದು ನೋಟ, ಇರೋದು ದರ್ಶನ. ಇರೋದನ್ನು ನೋಡೋದಿದೆಯಲ್ಲ, ಅದಕ್ಕೆ ಬೇರೆ ಕಣ್ಣಬೇಕು. ಮನಸ್ಸಿನ ಜೊತೆಗೆ ಕನೆಕ್ಟ್ ಮಾಡಿಕೊಂಡು ಇನ್ನೊಂದು ಕೊನೆ ಪ್ರಪಂಚಕ್ಕೆ ಕನೆಕ್ಟ್ ಮಾಡಿಕೊಂಡು
ನೋಡಿದಾಗ ಅದು ನೋಟ. ನಮಗೆ ಹೇಗೆ ಬೇಕೋ ಹಾಗೆ ನೋಡ್ಬೋದು. ಈ ಆ್ಯಂಗಲಿಂದ ನೋಡಿದ್ರೆ ಹಾಗೆ, ಆ ಆ್ಯಂಗಲಿಂದ ನೋಡಿದ್ರೆ ನನ್ನ ಪರ್ಸೆಪ್ಷನ್ ಈ ಥರ, ನೆಕ್ಸ್ಟ್ ಬದಲಾಗ್ಬೋದು, ನನ್ನ ಒಪಿನಿಯನ್ ಈ ಥರ, ನಾನು ಹಿಂಗೆ ನೋಡೋಕ್ಕೆ ಇಷ್ಟಪಡ್ತೀನಿ, ಹಂಗೆ ನೋಡೋಕ್ಕೆ ಇಷ್ಟಪಡ್ತೀನಿ, ಹೇಗೆ ಬೇಕಾದ್ರೂ ನೋಡ್ಬೋದು. ಇದು ನಿನ್ನ ಮನಸ್ಸಿನ ಕನೆಕ್ಷನ್ ವಿತ್ ಯುವರ್ ಸೆನ್ಸ್. ಕಣ್ಣು ನಿನಗೇನು ಬೇಕೋ, ನಿನಗೆ ಹೇಗೆ ಬೇಕೋ, ನಿನ್ನ ಮೂಡ್ ಹೆಂಗಿದೆಯೋ, ಮೂಡ್ ಚೆನ್ನಾಗಿ ಇಲ್ಲದೆ ಇದ್ದರೆ ಅದು ನೀನು ನೋಡೋದು ಇಷ್ಟನೇ ಆಗಲ್ಲ. ಚೆನ್ನಾಗೇ ಇಲ್ಲ, ಕರೆಕ್ಟಾಗಿಲ್ಲ, ಸರಿ ಇಲ್ಲ, ತಪ್ಪು ಹುಡುಕ್ತೀಯ. ಮೂಡ್ ಚೆನ್ನಾಗಿದ್ದರೆ ಅದು ಹೇಗಾದ್ರೂ ಇರಲಿ, ನಿಂಗೆ ಚೆನ್ನಾಗಿ ಕಾಣುತ್ತೆ. ಇದು ನೋಡೋದು ಅಂದರೆ ಇದು ನಿಮ್ಮ ಕಣ್ಣು ಕಾಣ್ತಾ ಇರೋದು, ನೋಡ್ತಾ ಇರೋದು. ಆದರೆ ಇನ್ನೊಂದಿದೆ, ಹೇಗಿದೆಯೋ ಹಾಗೆ ದರ್ಶನ ಅಂತಾರೋದಕ್ಕೆ. ಅದು ಬರೀ ನೋಟ ಅಲ್ಲ, ಅದು ನಿಜವಾಗ್ಲೂ ಅಲ್ಲೇನಿದೆಯೋ ಅದು ನಿಮಗೆ ಕಾಣೋದು. ಅದು ನೋಡೋ ದೃಷ್ಟಿಕೋನನೇ ಬೇರೆ. ಸೀಯಿಂಗ್ ಇನ್ ಡಿಫ್ರೆಂಟ್ ಲೆವೆಲ್. ಇದಕ್ಕೆ ಈ ಕಣ್ಣು ಬೇಕಿಲ್ಲ, ಮನಸ್ಸು ಬೇಕಿಲ್ಲ. ಟ್ರಾನ್ಸ್ಪರೆಂಟಾಗಿ ಆ ನಿಮ್ಮ ಕಣ್ಣಲ್ಲಿರೋ ಧೂಳು ಹೋಗಿರುತ್ತೆ, ಒಳಗಡೆ ಇರೋ ಪರದೆ ಹರಿದಿರುತ್ತೆ, ಮಾಯೆ ಪರದೆ ಇರಲ್ಲ. ಖುಲ್ಲ ಟ್ರಾನ್ಸ್ಪರೆಂಟಾಗಿ ಯು ಕ್ಯಾನ್ ಸಿ ಥ್ರೂ ಅಂತಾರಲ್ಲ, ಹಾಗೆ ನೀನು ನೋಡ್ತೀಯ. ಅಲ್ಲಿ ಯಾವುದೂ ಬಯಾಸ್ ಇಲ್ಲ. ಏನಿದೆಯೋ ಅದೇ ಕಾಣುತ್ತೆ, ಹೇಗಿದೆಯೋ ಹಾಗೆ ಕಾಣುತ್ತೆ. ವಸ್ತು ಸ್ಥಿತಿ ಹೇಗಿದೆಯೋ ಹಾಗೆ, ಅದನ್ನು ವಾಸ್ತವ ಅಂತ ಹೇಳ್ತಾರೆ, ಯಥಾರ್ಥ ಅಂತ ಹೇಳ್ತಾರೆ. ಹೇಗಿದೆ ಹಾಗೆ ಅದು. ಅಲ್ಲಿ ನಮ್ಮ ತಲೆಯಲ್ಲಿ ಯಾವ ಕಾನ್ಫ್ಲಿಕ್ಟು ಇಲ್ಲ, ಯಾವ ದ್ವಂದ್ವನೂ ಇಲ್ಲ, ಯಾವ ಜಡ್ಜ್ಮೆಂಟ್ ಇಲ್ಲ, ಇವ್ಯಾಲ್ಯೂಯೇಷನ್ ಇಲ್ಲ. ಅದೇನಿದೆಯೋ ಎಸ್, ಈ ಥರ ನೋಡೋದನ್ನು ದಿಗ್ದರ್ಶನ ಅಂತೀವಿ. ಇದಕ್ಕೆ ಮೂರನೇ ಕಣ್ಣು ಅರಿವಿನ ಕಣ್ಣು ಇಲ್ಲಿ ಯಾವ ಜಡ್ಜ್ಮೆಂಟು ಇಲ್ಲ. ಆ ಥರ ನೋಡಿದಾಗ ಸಹಜವಾಗಿರುತ್ತೆ ದೃಷ್ಟಿ, ಕ್ಲಿಯರ್ ಆಗಿರುತ್ತೆ ದೃಷ್ಟಿ. ಅದನ್ನು ನೋಡಿದಾಗ ನಮಗೆ ಏನಿದೆಯೋ ಅದನ್ನು ಎಸ್ ಅಂತ ಹೇಳ್ತೀವಿ. ಬಿಕಾಸ್ ನಮ್ಗೆ ಹೇಗೆ ಬೇಕೋ ಹಾಗೆ ನೋಡಲ್ಲ ಅದನ್ನು. ಇದನ್ನು ನಾವು ಕಲ್ತ್ಕೋಬೇಕು. ಶಿಫ್ಟಿಂಗ್ ಫ್ರಮ್ ಸೀಯಿಂಗ್ ಟು ಲುಕಿಂಗ್. ಇದಿದೆಯಲ್ಲ, ಲುಕಿಂಗ್ ಸೀಯಿಂಗ್ ಡಿಫ್ರೆನ್ಸು ಭಾಳ ಸಣ್ಣದಾಗಿದೆ. ಅದು ಸಣ್ಣ ತಿನ್ ಲೈನ್. ಅಮ್ಮ, ಗುರಿಗಿಂತ ಉದ್ದೇಶ ಮುಖ್ಯನೋ, ಉದ್ದೇಶಕ್ಕಿಂತ ಗುರಿ ಮುಖ್ಯನೋ? ಗುರಿ ಎಲ್ಲಿದೆ, ಉದ್ದೇಶ ಎಲ್ಲಿದೆ ನೋಡ್ಕೊಳ್ಳಿ. ಯಾವತ್ತೂ ನಿಮ್ಮ ಗುರಿ ಹೊರಗಡೆನೇ ಇರುತ್ತೆ, ಉದ್ದೇಶ ಹೊರಗಡೆ ಇರಲ್ಲ. ಉದ್ದೇಶಕ್ಕೆ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಗುರಿ ಒಂದು, ಉದ್ದೇಶ ಏನು? ಆ ಗುರಿ ಹತ್ರ ಹೋಗೋಕ್ಕೆ ನಿಮ್ಮ ಅಹಂಕಾರಕ್ಕೆ ಒಂದು ಕೆಲವು ಉದ್ದೇಶಗಳಿರುತ್ತೆ. ಅಲ್ಲಿಗೆ ಹೋಗಿ ಮುಟ್ಟಬೇಕಾದ್ರೆ, ಯಾಕೆಂದರೆ ಅವರು ಹೊಟ್ಟೋಗಿದ್ದಾರೆ, ನಾನು ಹೋಗಬೇಕು, ಅವ್ರಿಗೆ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ. ಒಂದು ಸ್ಪರ್ಧಾ ಮನೋಭಾವ. ಅಥವಾ ಅದು ಮುಟ್ಟಬೇಕು ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ಮಾಡ್ತೀನಿ. ಇದು ಮುಗಿಸ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಮಾಡ್ತೀನಿ. ಅವ್ರು ಏನು ಅಂದ್ಕೊಂಡ್ಬಿಡ್ತಾರೋ ಅದು ಮಾಡ್ತೀನಿ. ಅವ್ರು ವ್ಯಾಲಿಡೇಷನ್ಗೋಸ್ಕರ ಮಾಡ್ತೀನಿ. ಇದಿಷ್ಟು ಮುಗಿಬೇಕು ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಪ್ರಾಮಿಸ್ ಮಾಡಿದ್ದೀನಿ, ಈ ಪ್ರತಿಜ್ಞೆ ಅದಕ್ಕೋಸ್ಕರ ಮಾಡ್ತೀನಿ. ಇವೆಲ್ಲವೂ ಕೂಡ ನಿಮಗೆ ಆವಾಗ ಉದ್ದೇಶ ಮುಖ್ಯ ಆಗಲ್ಲ. ಗುರಿ ಸೇರಿಬಿಡ್ಬೇಕು, ಹೆಂಗಾರಾಗಲಿ. ನಾ ಮಾಡದೇ ಇದ್ರು ಯಾರ ಕೈಲಾದ್ರು ಮಾಡಿಸಾದ್ರೂ ಅದು ಮುಗಿದೋಗ್ಬೇಕು ಅಲ್ಲಿಗೆ. ಆದರೆ ನಮ್ಮ ಗುರಿ ಒಳಗಡೆ ಇದ್ದರೆ, ನಮಗೆ ಸಮಾಧಾನ ಆಗೋದೇ ಗುರಿ ಆದರೆ, ನಮಗೆ ಖುಷಿ ಆಗೋದೇ ಗುರಿ ಆದರೆ, ಹೊರಗಡೆ ಗುರಿ ಇಲ್ಲ, ಒಳಗಡೆ ಗುರಿ. ಆಗ ಅಹಂಕಾರದ ಉದ್ದೇಶ ಇಲ್ಲ. ಇಲ್ಲಿ ಉದ್ದೇಶ ಬೇರೆ, ಇಂಟ್ಯೂಟಿವ್ ಉದ್ದೇಶ. ಇಟ್ ಈಸ್ ಪ್ಯೂರ್ ಇಂಟೆಲಿಜೆನ್ಸ್ ಉದ್ದೇಶ, ವೆರಿ ಇಂಟೆಲಿಜೆಂಟ್ ಉದ್ದೇಶ. ಇದು ಇಂಟ್ಯೂಟಿವ್ ಆಗಿರುತ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಿರುತ್ತೆ, ಮಾಡುವಾಗ ಖುಷಿ ಇರುತ್ತೆ, ಕಂಪ್ಲೀಟ್ ಬೇರೆ ಥರ ಇರುತ್ತೆ. ಇದು ಉದ್ದೇಶ ಏನು ಅಂದರೆ ಮಾಡೋದೇ ಉದ್ದೇಶ. ಸೈಲೆಂಟಾಗಿರುತ್ತೆ, ಕಾಂಪಿಟೇಷನ್ ಇರಲ್ಲ, ಯಾರ ಬಲವಂತನೂ ಇರಲ್ಲ, ಸಹಜವಾಗಿ ಬರುತ್ತೆ, ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಏನಕ್ಕೂ ಕೂಡ. ಅದಕ್ಕೆ ಉದ್ದೇಶಕ್ಕಿಂತ ಇಂಟೆನ್ಷನ್ ಮುಖ್ಯ. ಈ ಥರ ಇಂಟೆನ್ಷನ್ಗಳಲ್ಲಿ ಒಂದು ಫೀಲಿಂಗ್ ಇರುತ್ತೆ. ಆ ಫೀಲಿಂಗು ನಮಗೆ ಶ್ರದ್ಧಾ, ಭಕ್ತಿ, ಗೌರವ, ನಾವು ಮಾಡೋದ್ರಲ್ಲಿ ಖುಷಿ, ಎಲ್ಲ ಎಮೋಷನ್ಸ್ ಇರುತ್ತೆ ಈ ಇಂಟೆನ್ಷನ್ನಲ್ಲಿ. ಇಂಟೆನ್ಷನ್ ವಿತ್ ಎಮೋಷನ್, ಅದರ ಒಂದು ಪರ್ಪಸ್, ಉದ್ದೇಶ ಏನು, ಅದು ಸಫಲವಾಗುತ್ತೆ. ಇಲ್ಲಿ ಹೊರಗಡೆ ಎಮೋಷನ್ ಇರಲ್ಲ,
ಹೊರಗಡೆ ಬರೀ ಗುರಿ ಮುಖ್ಯ ಆದರೆ ಉದ್ದೇಶ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಹೇಳೋದು, ನೀವು ಯಾವ ಲೆವೆಲಿಂದ ನೋಡ್ತಾ ಇದ್ದೀರಾ ಅದರ ಮೇಲೆ ವ್ಯತ್ಯಾಸ ಆಗುತ್ತೆ. ಹೊರಗಡೆ ಹೊರಮುಖವಾಗಿ ನೋಡಿದ್ರೆ ಗುರಿ ಮುಟ್ಟೋದೇ ಉದ್ದೇಶ ಮುಖ್ಯ ಅಲ್ಲ, ಗುರಿ ಸೇರಬೇಕಷ್ಟೆ. ನೀವು ಯಾತಕ್ಕೆ ಸೇರಬೇಕು ಇಂಪಾರ್ಟೆಂಟ್ ಇಲ್ಲ, ಸೇರಬೇಕಷ್ಟೆ. ಏನಾದರೂ ಮಾಡು ಸೇರಬೇಕಷ್ಟೆ. ಮೋಸ ಆದರೂ ಮಾಡು ಗೆಲ್ಲಬೇಕಷ್ಟೆ. ಪರೀಕ್ಷೆಯಲ್ಲಿ ಬರೀದೇ ಇದ್ರೂ ಅಷ್ಟೇ, ಪಾಸ್ ಆಗಬೇಕಷ್ಟೆ. ಆ ಥರ ಗುರಿ ಮುಖ್ಯ ಆಗುತ್ತೆ. ಒಳಗಡೆ ನಾವು ಗುರಿ ಆಲ್ರೆಡಿ ಇದೆ, ಒಳಗಡೆ ನೋಡಿದಾಗ, ಡೀಪರ್ ಲೆವೆಲ್ನಲ್ಲಿ ನೋಡಿದಾಗ ನಮಗೆ ಗುರಿ ಮುಟ್ಟೋದು ಉದ್ದೇಶ ಇಲ್ಲ. ಆಲ್ರೆಡಿ ವಿ ಆರ್ ಇನ್ ದಟ್ ಗುರಿ ಮುಟ್ಟಿಬಿಟ್ಟಿದ್ದೀವಿ. ಯು ಆರ್ ಆಲ್ರೆಡಿ ಅಟೇನ್ಡ್, ಆಲ್ರೆಡಿ ಯು ಆರ್ ದೇರ್. ಆವಾಗ ನೀನು ಗುರಿ ಮುಟ್ಟೋದಕ್ಕೆ ಏನು ಅವಸರ ಇಲ್ಲ. ನಿನ್ನ ಉದ್ದೇಶ ಇಂಪಾರ್ಟೆಂಟು, ಇಂಟೆನ್ಷನ್ಸ್ ಇಂಪಾರ್ಟೆಂಟು, ನಿನ್ನ ಡಿಸೈರ್ ಡೀಪರ್ ಲೆವೆಲ್ನಲ್ಲಿರುತ್ತೆ. ಈ ವ್ಯತ್ಯಾಸ ನೀವು ನೋಡ್ಕೋಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎನ್ನುವ ಹಾಗೆ ಅಮಾಯಕರ ಮೇಲೆ ಟಾರ್ಗೆಟ್ ಮಾಡಿ ತೀಟೆ ತೀರಿಸಿಕೊಳ್ಳುವುದು ಹೇಗಮ್ಮ? ಆ ಗಾದೆ ಎಷ್ಟು ಚೆನ್ನಾಗಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನಾವಶ್ಯಕ. ಗುಬ್ಬಿ ಪಾಪ ಏನು ಮಾಡುತ್ತೆ? ಎಷ್ಟು ಸಾಧು, ಅದ್ರ ಕೈಲಿ ಏನೂ ಆಗಲ್ಲ, ಅದು ಏನೂ ಮಾಡಿಲ್ಲ, ಅದ್ರ ಮೇಲೆ ಬ್ರಹ್ಮಾಸ್ತ್ರ. ಏನು ಪ್ರಯೋಜನ? ನಾವೇನು ಮಾಡ್ತೀವಿ? ಇದು ಯಾವುದರ ಆಟ? ಇದೆಲ್ಲ ಮೋಹದ ಆಟ. ಮೋಹ ಅಂದ್ರೇ ನನ್ನ ಅಹಂಕಾರಕ್ಕೆ ಕೆಲವು ಒಂದು ರೀತಿ ಅಟ್ಯಾಚ್ಮೆಂಟ್ ಇದೆ, ಅಂಟ್ಕೊಳ್ಳೋದು. ಅದರಲ್ಲಿ ಗ್ರೀಡಿನೆಸ್ ಇದೆ, ದುರಾಸೆ ಇದೆ, ನನ್ನದು ಅನ್ನೋ ವ್ಯಾಮೋಹ ಇದೆ, ಅಂಟ್ಕೊಂಡಿರ್ತೀವಿ. ಅವ್ರು ಯಾರು ಬೇಕಾರಾಗಿರ್ಬೋದು, ಬಾಸ್ ಆಗಿರ್ಬೋದು, ಒಂದು 4-5 ಕಾರಣಗಳಿಂದ, ಗುರು ಆಗಿರ್ಬೋದು, ಎಷ್ಟೋ ಕಾರಣಗಳಿರುತ್ತೆ, ಅಂಟ್ಕೊಂಡಿರ್ತೀವಿ. ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳು, ಮೊಮ್ಮಕ್ಕಳು, ಕಾರಣ ಸಾವಿರ. ಸೆಂಟಿಮೆಂಟ್ಸ್ ನಮ್ಮ ಅಹಂಕಾರಕ್ಕೆ ಒಂದು ರೀತಿ ಅವರು ಪೋಷಣೆ ಕೊಟ್ಟಿರ್ತಾರೆ. ನಮ್ಮ ಐಡೆಂಟಿಟಿ, ನಾನು ಅಜ್ಜಿ ಅನ್ನೋದು ಐಡೆಂಟಿಟಿ, ನನ್ನ ತಾಯಿ ಅನ್ನೋದು ಐಡೆಂಟಿಟಿ, ನಾನು ಶಿಷ್ಯ ಅನ್ನೋದು ಐಡೆಂಟಿಟಿ, ನಾನು ಸೂಪರ್ವೈಸರ್ ಅನ್ನೋದು ಐಡೆಂಟಿಟಿ, ನಾನು ಇಂಥ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ಐಡೆಂಟಿಟಿ ಈಸ್ ನಥಿಂಗ್ ಬಟ್ ಈಗೋ. ಈ ಈಗೋ ಎಷ್ಟೊಂದಕ್ಕೆ ಅಟ್ಯಾಚ್ಮೆಂಟ್ ಇದೆ. ಅಲ್ಲಿಗೆಲ್ಲ ನಾವು ತುಂಬ ಬಯಾಸ್ ಆಗಿರ್ತೀವಿ. ಅದನ್ನೇ ನಾವು ಹೇಳೋದು, ಬೇರೆಯವರು ತಪ್ಪು ಮಾಡಿದ್ರೆ ನಮಗೆ ಕಾಣುತ್ತೆ. ನಾವು ಯಾರನ್ನ ಅಂಟ್ಕೊಂಡಿದ್ದೀವೋ ಅವ್ರು ತಪ್ಪು ಮಾಡಿದ್ರೆ ಫಸ್ಟ್ ಆಫ್ ಆಲ್ ನಾವು ಕಾಣಲ್ಲ, ನೋಡಲ್ಲ, ಕಂಡರೂ ಕೂಡ ಮುಚ್ಚಿಬಿಡ್ತೀವಿ. ಅದನ್ನು ಬೇರೆಯವ್ರ ಮೇಲೆ ಹಾಕಿ ನಾವು ಇದು ಮಾಡ್ತೀವಿ ಹೊರತು ಅವರನ್ನು ನಾವು ಗುರಿ ಮಾಡಲ್ಲ. ಅವ್ರು ತಪ್ಪು ಮಾಡಿರ್ತಾರೆ, ಬೇರೆಯವ್ರು ಇಷ್ಟೊತ್ತಿಗೆ ತಪ್ಪು ಮಾಡಿದರೆ ಬೇಕಾದಷ್ಟು ಗಲಾಟೆ ಆಗಿರೋದು. ಆದರೆ ಇವರು ನಮ್ಮವರಲ್ವಾ, ನಂಗೆ ಬೇಕಾದವರಲ್ವಾ, ಅದಕ್ಕೆ ಹೇಳ್ತಾರೆ ಚುಚ್ಕೊಂಡ್ರೆ ಕಣ್ಣು, ತಿವ್ಕೊಂಡ್ರೆ ಹೊಟ್ಟೆ ಅಂತ. ಆ ಥರ ಅಂಟಿಸ್ಕೊಂಡಿರ್ತೀವಲ್ಲ, ಆವಾಗ ಏನು ಮಾಡ್ತೀವಿ ನಾವು? ಕೋಪ ಬರುತ್ತೆ. ಕೋಪ ಬಂದಾಗ ಅದು ನಮ್ಮ ಕೈ ತಡ್ಕೊಳಕ್ಕಾಗಲ್ಲ, ಅದು ಆಚೆ ಬರಬೇಕು. ಅದು ಕೋಪ ಬಂದಿರೋದೇ ನಾವು ಅಟ್ಯಾಚ್ ಮಾಡ್ಕೊಂಡಿರೋರಿಂದ. ಅವ್ರು ಮಾಡ್ತಾ ಇರೋದು ನಮ್ಗೆ ಇಷ್ಟ ಇಲ್ಲ. ಗಂಡ ಇರ್ಬೋದು, ಗುರು ಇರ್ಬೋದು, ಯಾರೇ ಅವ್ರು ಮಾಡೋದು ಇಷ್ಟ ಇಲ್ಲ. ಅವ್ರನ್ನ ಎದುರಿಸೋದು ತಾಕತ್ತಿಲ್ಲ. ಅವ್ರು ಎಲ್ಲಿ ಹೊಟ್ಟೋಗ್ತಾರೋ ಅನ್ನೋ ಭಯ, ಅಥವಾ ಅವರು ನಮ್ಮ ಮೇಲೆ ಏನಾದ್ರು ತಿಳ್ಕೊಂಬಿಟ್ರೆ ಭಯ. ಇಲ್ಲಿ ಏನೋ ಒಂದು ಗುಡ್ ಬುಕ್ಸ್ ಇರುತ್ತೆ, ಅದು ಹಾಳಾಗಿಬಿಡುತ್ತೆ ಅಂತ ವ್ಯಾಮೋಹದಿಂದ ನಾವೇನು ಮಾಡ್ತೀವಿ? ಒಂದು ಶಾಕ್ ಅಬ್ಸಾರ್ಬರ್ ಥರ ನಮ್ಮ ಕೋಪ ಇವಾಗ ಆಚೆ ಬರಲೇಬೇಕು. ಅದಕ್ಕೆ ಅಲ್ಲಿ ಯಾರಿದ್ದಾರೋ ಪಾಪ ಅಮಾಯಕರವರು, ಕೆಲಸದವರೇ ಇರ್ಬೋದು, ಬೇರೆ ಯಾರೋ ಇರ್ಬೋದು, ಬೇರೆಯವ್ರನ್ನ ಕಾರಣ ಮಾಡಿ ಅವ್ರ ಮೇಲೆ ಕೋಪನ ತೀರಿಸ್ತೀವಿ. ಸಣ್ಣ ಕಾರಣ ಬೇರೆ ಟೈಮ್ನಲ್ಲಿ ಇದ್ದಿದ್ರೆ ಅದು ಕಾರಣನೇ ಅಲ್ಲ, ಅದು ದೊಡ್ಡದಾಗಿ ಮಾಡ್ತೀರಾ, ದೊಡ್ಡದಾಗಿ ಕಾಣುತ್ತೆ. ಆಚೆ ಬರಬೇಕಲ್ಲ ನಿಮ್ಮ ಕೋಪ, ಆವಾಗ ಅದು ದೊಡ್ಡದಾಗಿ ಕಾಣುತ್ತೆ. ಅದನ್ನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳೋದು. ಇದು ಅಹಂಕಾರದ ಆಟ. ಅಮ್ಮ, ಕಾಮನ್ ಮೆಸೇಜ್ ಕಳುಹಿಸಿ ಪ್ರತಿಕ್ರಿಯೆ ಮೇಲೆ ಕ್ಯಾಟಗರೈಸ್ ಮಾಡುವುದು ಹೇಗೆ? ಒಂದು ಮೆಸೇಜ್ ಕಳಿಸ್ತೀವಿ, ಏನೂ ಬೇಡ, ನಿಮ್ಮನೇಲೇ ನೋಡಿ. ಒಂದು ಮದುವೆಗೆ ಬನ್ನಿ ಅಂತ ಒಂದು ಮೆಸೇಜ್ ಕಳಿಸ್ತೀರ, ಪೂಜೆಗೆ ಬನ್ನಿ ಅಂತ ಕಳಿಸ್ತೀರ.
ನೀವು ವಾಪಸ್ಸು ನಮಗೆ ಹೇಳಿ, ನಾವು ಊಟ ತಯಾರು ಮಾಡಬೇಕು ನಿಮಗೆ, ನಮಗೆ ಗೊತ್ತಾಗಲ್ಲ ಎಷ್ಟು ಜನ ಬರ್ತಾರೆ ಅಂತ. ಅದೇ ಇಂಟೆನ್ಷನ್ ಎಲ್ಲರದು. ನಮ್ಗೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾದರೆ ಅಷ್ಟು ಅಡುಗೆ ಮಾಡಿಸ್ಬೋದು. ಈ ಕಾಲದಲ್ಲಿ ಯಾವುದು ವೇಸ್ಟ್ ಮಾಡೋಕ್ಕಾಗಲ್ಲ. ವಾಪಸ್ ತಿಳಿಸಿ ಅಂದರೆ ಯಾರೂ ತಿಳಿಸಲ್ಲ. ತುಂಬ ಜನಕ್ಕೆ ಫಸ್ಟು ಉದಾಸೀನ, ಇವ್ರಿಗೇನು ನಾವು ವಾಪಸ್ ಮಾಡೋದು, ಹೋದ್ರೆ ಆಯಿತು, ನಮ್ಮವರೇ ತಾನೇ, ಏನು ಮಹಾ ಒಂದು ಊಟ ಸಿಗಲ್ವಾ, ಸಿಗುತ್ತೆ, ಹೋದ್ರೆ ಆಯಿತು ಅಂತ. ಕೆಲವರು ಇಂಡಿಫರೆಂಟ್ ಆಗಿರ್ತಾರೆ, ಮೆಸೇಜ್ಗಳಿಗೆ ಉತ್ತರ ಕೊಡಲ್ಲ. ಯಾಕೆಂದರೆ ಅವರಲ್ಲೇ ಗ್ಯಾರಂಟಿ ಇಲ್ಲ, ಹೋದರೂ ಹೋಗ್ಬೋದು, ಇಲ್ಲದೇ ಇದ್ದರೆ ಇಲ್ಲ ಅಂತ. ಅಂಥವರಿಂದ ಏನು ಮೆಸೇಜ್ ವಾಪಸ್ಸು ಬರುತ್ತೆ? ಕಾಮನ್ ಮೆಸೇಜ್ ಹೋಗಿದ್ರೂ, ತುಂಬ ಚೆನ್ನಾಗೇ ಹೋಗಿದ್ರೂ ಅವ್ರು ಬರಲ್ಲ ಅಂದಾಗ ಅವ್ರು ಹೇಳೋದೂ ಇಲ್ಲ. ಹೋದರೂ ಹೋಗ್ಬೋದು, ಅವ್ರಿಗೆ ಡೆಫಿನೆಟ್ ಇಲ್ಲ, ಡಿಸಿಷನ್ ಪವರ್ ಇಲ್ಲ. ಈ ಥರದವರೇ ಜಾಸ್ತಿ ಜನ. ಕೆಲವರು ಅವ್ರಿಗೆ ಅವಮಾನ ವಾಪಸ್ ಹೇಳೋಕ್ಕೆ. ನಾನು ಹೋಗೋಕ್ಕೇನು ಹೇಳ್ಬಿಟ್ಟು ಹೋಗಬೇಕಾ? ಈಗೋ ಹೇಳ್ದೇ ಹೋಗ್ತೀನಿ, ಏನಾಗುತ್ತೆ, ನಾನು ಯಾವಾಗಲೂ ಹೋಗಲ್ವಾ? ಧೋರಣೆ ಇರೋರು ಕೂಡ ವಾಪಸ್ ಉತ್ತರ ಕೊಡಲ್ಲ. ಕೆಲವ್ರಿಗೆ ಡಿಸಿಪ್ಲಿನ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಅನುಭವ ಆಗಿರುತ್ತೆ. ನಾವು ಹೋಗದೇ ಇದ್ದರೆ ಇವ್ರಿಗೆ ತೊಂದರೆ ಆಗುತ್ತೆ, ಹೋಗಲ್ಲ ಅಂದಾಗ ಹೋಗಲ್ಲ ಅಂತ ಹೇಳೋಣ, ಹೋಗ್ತೀನಿ ಅಂದರೆ ಹೋಗ್ತೀನಿ ಅಂತ ಹೇಳೋಣ, ನಿರ್ಧಾರ ಮಾಡ್ಕೊಂಡು ಹೇಳ್ತಾರೆ, ನಾವು ಬರ್ತಾ ಇಲ್ಲ, ಕಾಯಬೇಡಿ. ಗುಡ್. ಅವ್ರು ಲಿಂಬೋ ಇಲ್ಲ, ನಿಮ್ಮನ್ನು ಅವ್ರಿಗೂ ಅಡ್ಗೋಡೆ ಮೇಲೆ ಇಟ್ಟಿಲ್ಲ. ಅದೊಂಥರ ಡಿಸಿಪ್ಲಿನ್. ಏನು ಕೆಲವರು ನಾವು 4 ಜನ ಬರ್ತೀವಿ, 6 ಜನ ಬರ್ತೀವಿ, ನಾವು ಬಂದೇ ಬರ್ತೀವಿ ಅಂತ ಬರೀತಾರೆ. ಅವರು ಅಷ್ಟು ಎಷ್ಟು ಜನ ಈ ಥರ ಕಮಿಟೆಡ್ ಆಗಿ ಬರ್ತೀನಿ ಅಂತ ಡಿಸೈಡ್ ಮಾಡೋರು? ತುಂಬ ಕಮ್ಮಿ ಜನ. ಅದಕ್ಕೆ ಕಾಮನ್ ಮೆಸೇಜ್ ಕಳಿಸಿದ್ರು ಕೂಡ ಯಾರಿಗೆ ಡೆಡಿಕೇಶನ್ ಇದೆ, ಯಾರಿಗೆ ಆಸಕ್ತಿ ಇದೆ, ಯಾರು ಅದಕ್ಕೆ ಅರ್ಹರಾಗಿದ್ದಾರೆ, ಯೋಗ್ಯರಾಗಿದ್ದಾರೆ, ಅವರು ಬಂದೇ ಬರ್ತಾರೆ. ಹಾಗೆ ಅಂತ ಅವ್ರು ನಾನು ಹೋಗ್ತೀನಿ ಏನು ಹೇಳೋದು ಅಲ್ಲ, ಅವ್ರು ನಾನು ಬರ್ತೀನಿ ಅಂತ ಹೇಳ್ತಾರೆ. ಮೆಸೇಜ್ಗೊಂದು ಉತ್ತರ ಕೊಡೋದು ಸೌಜನ್ಯ, ಮೆಸೇಜ್ಗೊಂದು ಉತ್ತರ ಕೊಡೋದು ಡಿಸಿಪ್ಲಿನ್, ಸೆಲ್ಫ್ ಡಿಸಿಪ್ಲಿನ್, ಬೇರೆಯವ್ರಿಗೆ ತೋರಿಸೋ ಗೌರವ. ಇದೆಲ್ಲನೂ ಕೂಡ ನಮಗೆ ಈ ಸೌಜನ್ಯ ಇದ್ದರೆ ನಾವು ವಾಪಸ್ ಹೇಳ್ತೀವಿ. ಆ ಥರ ಎಷ್ಟು ಜನ ಇದ್ದಾರೆ? ಎಲ್ಲ ಈಗೋನೇ ಕೆಲಸ ಮಾಡೋದ್ರಿಂದ ಉತ್ತರ ಕೊಡೋದೇ ಕಮ್ಮಿ ಜನ. ಕೆಲವರು ಹೇಳೋದೇ ಇಲ್ಲ, ಒಂದು 20 ಜನ ಕರ್ಕೊಂಡ್ಬರ್ತಾರೆ. ಏನು ಹೇಳ್ತೀರಾ ಅವ್ರಿಗೆ? ಏನೂ ಹೇಳೋಕ್ಕಾಗಲ್ಲ. ಅವ್ರಿಗೆ ಅನಿಸೋದೂ ಇಲ್ಲ, ನಾವು ಹೋಗ್ತೀವಿ, ಜನ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಅವ್ರಿಗೆ ತೊಂದರೆ ಆಗ್ಬೋದು ಅಂತ ಕೂಡ ಯೋಚನೆ ಮಾಡಲ್ಲ. ಕೆಲವರು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಬರಲ್ಲ. ಎಷ್ಟು ಥರ ವೆರೈಟಿ ಇದೆ ಒಂದು ಕಾಮನ್ ಮೆಸೇಜ್ಗೆ. ಬರೀ ಫಂಕ್ಷನ್ ವಿಚಾರ ಅಲ್ಲ, ಪ್ರತಿಯೊಂದಕ್ಕೂ ಹೀಗೇನೇನೆ. ಅದಕ್ಕೆ ಯಾವುದೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಷ್ಟೊಂದು ಬಲವಂತವಾಗಿ ಅವರಿಗೆ ಕಮಿಟ್ ಮಾಡೋದಕ್ಕೆ ಫಸ್ಟು ಅವ್ರ ಹಣದಲ್ಲಿ ಕಮಿಟ್ ಆಗಬೇಕು, ಅವ್ರ ಟೈಮ್ ತೊಗೊಂಡು ಕಮಿಟ್ ಆಗಬೇಕು. ಏನಾದರೂ ಒಂದು ಮಾಡಿ ಕಮಿಟ್ ಆಗೋಕ್ಕೆ ತಾನೇ ಈ ಡಿಸಿಪ್ಲಿನ್ಗಳೆಲ್ಲ ಬಂದಿರೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಂದಿರೋದು. ಯಾಕೆ? ಕಟ್ ಹಾಕೋಕ್ಕೆ. ನಾನು ಎಷ್ಟೋ ಸತಿ ಫ್ರೀಯಾಗಿ ಕ್ಲಾಸ್ ಮಾಡ್ತೀನಿ ಅಂದರೆ ಜನ 2 ದಿನ ಬಂದು 3ನೇ ದಿನ ಬರಲ್ಲ. ವ್ಯಾಲ್ಯೂ ಇಲ್ಲ. ಅದೇನೇ ನೀವು 1000 ರೂಪಾಯಿ ಇಸ್ಕೊಂಬಿಡಿ, 1000 ರೂಪಾಯಿ ಕೊಟ್ಟಿದ್ದೀನಲ್ಲ ಅಂತಲಾದರೂ ಬರ್ತಾರೆ. ದುಡ್ಡಿಂದ ಜನಗಳನ್ನ ಕಂಟ್ರೋಲ್ ಮಾಡ್ಬೋದು. ಅಥವಾ ಕೆಲವು ಅವ್ರಿಗೆ ಪನಿಷ್ಮೆಂಟ್ ಕೊಡೋದ್ರಿಂದ, ಲೈಕ್ ಫೈನ್ ಹಾಕೋದ್ರಿಂದ, ನೀವು ಬರದೇ ಇದ್ದರೆ ಎಷ್ಟು ಫೈನ್ ಕಟ್ಟಬೇಕು ಅಂದರೆ ಆವಾಗ ಬರ್ತಾರೆ. ಇದಕ್ಕೆ ತಾನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಂದಿರೋದು. ಕಾಮನ್ ಮೆಸೇಜ್ಗೆ ಉತ್ತರ ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ತಪ್ಪು.